ನಮಸ್ತೆ, ವೆಲ್ಕಮ್ ಟು ಶ್ರೀ ಸಿಂಪಲ್ ಲಿವಿಂಗ್. ಇವತ್ತಿನ ಬ್ಲಾಗು ಒಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಆಗಿದೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಅದ್ರ ಪಕ್ಕ ಇರೋ ಬೆಲ್ ಐಕಾನ್ನ ಒತ್ತಿ ಅದನ್ನು ಆಲ್ ಅಂತ ಮಾಡಿ, ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ಮಕ್ಕಳಿಗೆ ಹೇಗೆ ರೆಗ್ಯುಲರ್ ಸ್ಟಡಿ ಹ್ಯಾಬಿಟ್ ಹಾಗೂ ಎಕ್ಸಾಮ್ ರೂಟೀನ್ನ ಪ್ರಿಪೇರ್ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ನೀವು ರೆಗ್ಯುಲರ್ ಸ್ಟಡಿ ಹ್ಯಾಬಿಟ್ನ ಸಣ್ಣ ಮಕ್ಕಳಿಂದನೇ ಅಭ್ಯಾಸ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಅವರಿಗೆ ಒಂದು ಪರ್ಟಿಕ್ಯುಲರ್ ಜಾಗ ಹಾಗೂ ಟೈಮ್ನ ಫಸ್ಟು ಡೆಸಿಗ್ನೇಟ್ ಮಾಡಿ, ಅಸೈನ್ ಮಾಡಿ, ಅದೇ ಟೈಮಿಗೆ ಅದೇ ಜಾಗದಲ್ಲಿ ಅವ್ರಿಗೆ ಕೂತ್ಕೊಂಡು ಡೈಲಿ ಓದಬೇಕಾಗುತ್ತೆ. ಒಂದು ವೇಳೆ ನೀವು ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿ ಓದಿಸ್ತಾ ಇದ್ರೆ ಅದು ಆ ಟೈಮು ಆ ಜಾಗದಲ್ಲೇ ಕೂತ್ಕೊಂಡು ಓದಬೇಕು. ಅವರಿಗೆ ಆದಷ್ಟು ನೀವು ಜೋರಾಗಿ ಹೇಳ್ಕೊಂಡು ಓದೋದನ್ನ ಅಭ್ಯಾಸ ಮಾಡಿ. ಅದರಿಂದ ಅವ್ರಿಗೆ ಬೇರೆ ಡಿಸ್ಟ್ರಾಕ್ಷನ್ಸ್ ಆಗಲ್ಲ. ಹಾಗೆಯೇ ಅವ್ರು ಏನು ಓದ್ತಾ ಇದ್ದಾರೆ ಅದು ಚೆನ್ನಾಗಿ ಮೈಂಡಲ್ಲಿ ರಿಜಿಸ್ಟರ್ ಆಗುತ್ತೆ. ಆದಷ್ಟು ಮಕ್ಕಳಿಗೆ ಅವ್ರು ಏನು ಬರೀತಾರೆ ಓದ್ತಾರೆ ಅದನ್ನು ಬರೆಸಿ ಪ್ರಾಕ್ಟೀಸ್ ಮಾಡೋದ್ರಿಂದ ಅದು ತುಂಬ ಚೆನ್ನಾಗಿ ಗ್ಯಾಪ್ನ ಇಟ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಒಂದು ವೇಳೆ ದೊಡ್ಡ ಮಕ್ಕಳಾಗಿದ್ದರೆ ಅವರಿಗೆ ನೀವು ಒಂದು ಟೈಮ್ ಟೇಬಲ್ ಹಾಕ್ಕೊಟ್ಟು ಅದ್ರ ಪ್ರಕಾರ ಓದಿ ಚೆಕ್ ಲಿಸ್ಟ್ ಮಾಡೋಕ್ಕೆ ಹೇಳಿ, ಓದಿದ ನಂತರ ಒಮ್ಮೆ ಅವ್ರು ಏನು ಓದಿದ್ದಾರೆ ಅದನ್ನು ಬರೆದು ಅಭ್ಯಾಸ ಮಾಡೋದ್ರಿಂದ ಅವರಿಗೆ ಕಾನ್ಫಿಡೆಂಟ್ ಆಗಿ ಆನ್ಸರ್ ಬರೆಯೋಕ್ಕೆ ಅನುಕೂಲ ಆಗುತ್ತೆ. ಸಣ್ಣ ಮಕ್ಕಳು ಇದ್ದರೆ ನೀವೇ ಈ ರೀತಿ ಟೆಸ್ಟ್ ಆವಾಗ ಟೆಸ್ಟ್ ಕೊಡೋದು ತುಂಬ ಇಂಪಾರ್ಟೆಂಟು. ಸೊ ಟೆಸ್ಟ್ ಕೊಟ್ಟು ಅವರು ಬರೆದಿದ ನಂತರ ಕರೆಕ್ಷನ್ ಮಾಡಿ ಅವರು ಎಲ್ಲಿ ಏನು ತಪ್ಪು ಮಾಡ್ತಾ ಇದ್ದಾರೆ ಅವ್ರನ್ನ ತಿಳಿಸಿ. ದೊಡ್ಡ ಮಕ್ಕಳಿಗಾದರೆ ನೀವು ವೆಬ್ಸೈಟ್ಸಿಂದ ಕ್ವೆಶ್ಚನ್ ಪೇಪರ್ ಡೌನ್ಲೋಡ್ ಮಾಡಿದ ಕ್ವೆಶ್ಚನ್ ಪೇಪರ್ಸ್ನ ಅವರಿಗೆ ಎಕ್ಸಾಮ್ ರೀತಿಯಲ್ಲೇ ಬರೆಯೋಕ್ಕೆ ಕೊಡಿ. ಬರೆದಿದ ನಂತರ ಅದನ್ನು ಕರೆಕ್ಷನ್ ಮಾಡಿ ಅವ್ರು ಎಲ್ಲಿ ಏನು ತಪ್ಪು ಮಾಡಿದ್ದಾರೆ ಅನ್ನೋದನ್ನ ಅವರು ತೋರಿಸಿ. ಸೊ ಅದರಿಂದ ಅವರು ಮತ್ತೆ ಆ ಪರ್ಟಿಕ್ಯುಲರ್ ಲೆಸನ್ನ ರಿವೈಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಚಿಕ್ಕ ಮಕ್ಕಳು ಆಗಿದ್ರೆ ಈ ರೀತಿ ಬರೆದು ಕೊಡಿ. ಆದ್ದರಿಂದ ಅವರು ಪ್ರಾಕ್ಟೀಸ್ ಮಾಡೋದ್ರಿಂದ ಅವರಿಗೆ ಅವ್ರು ಏನು ಬರಿಬೇಕು ಅಂತ ಅಂದ್ಕೊಂಡಿರ್ತಾರೆ ಅದು ಕ್ಲೀನಾಗಿ ಮೈಂಡಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಸೊ ಆಟೋಮೆಟಿಕ್ಕಾಗಿ ಸ್ಕೂಲಲ್ಲಿ ಕ್ವೆಶ್ಚನ್ ಪೇಪರ್ ಕೊಟ್ಟಾಗ ಆ ಪರ್ಟಿಕ್ಯುಲರ್ ಕ್ವೆಶ್ಚನ್ಗೆ ಏನು ಆನ್ಸರ್ ಬರೀಬೇಕು ಅನ್ನೋದನ್ನ ಅವರಿಗೆ ಅರ್ಥ ಆಗುತ್ತೆ. ಸೊ ಪ್ರಾಕ್ಟೀಸ್ ಇಸ್ ಆಲ್ವೇಸ್ ಬೆಟರ್. ಯಾವಾಗಲೂ ಮಕ್ಕಳು ಏನೇ ಒಂದು ಬರೆದ್ರು ಓದಿದ್ರು ಪ್ರಾಕ್ಟೀಸ್ ಮಾಡೋದ್ರಿಂದ ಅದರಿಂದ ತುಂಬ ಬೆನಿಫಿಟ್ಸ್ ಇದೆ ಮಕ್ಕಳಿಗೆ. ಸಪ್ರೇಟ್ ನೋಟ್ಬುಕ್ ಅದಕ್ಕೆ ಅಂತಲೇ ಇಡೋದು ಒಳ್ಳೆಯದು. ಆದಷ್ಟು ಮಕ್ಕಳನ್ನ ಅವರು ಟೇಬಲ್ ಚೇರ್ನ ಅಥವಾ ಡೆಸ್ಕ್ನ ಅಥವಾ ಅವ್ರು ಕುತ್ಕೊಂಡು ಓದೋ ಜಾಗನ ಈಸ್ಟ್ ಫೇಸಿಂಗಲ್ಲಿದ್ದರೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಅಂದರೆ ಸೂರ್ಯ ಹುಟ್ಟೋ ದಿಕ್ಕಲ್ಲಿ ಕೂರಿಸಿ ಮಕ್ಕಳನ್ನ ಓದಿಸ್ಬೇಕಾಗುತ್ತೆ. ಯಾವತ್ತೂ ಮಕ್ಕಳಿಗೆ ಡಿಸ್ಕರೇಜ್ ಮಾಡಬೇಡಿ. ಅವ್ರೇನಾದರೂ ಡೌಟ್ಸ್ ಕೇಳಿದ್ರೆ, ಕ್ವಶನ್ ಕೇಳಿದ್ರೆ ನಿಮ್ಮ ಗೊತ್ತಿರೋ ಅಷ್ಟು ನೀವು ಆನ್ಸರ್ ಮಾಡಿ. ಹಾಗೆಯೇ ಅವರಿಗೆ ಬೇರೆ ಮಕ್ಕಳ ಜೊತೆಗೆ ಕಂಪೇರ್ ಮಾಡಬೇಡಿ. ಪ್ರತಿಯೊಂದು ಮಗುನೂ ಅದರದ್ದೇ ಆದಂಥ ಟ್ಯಾಲೆಂಟ್ ಇರುತ್ತೆ. ಆ ಟ್ಯಾಲೆಂಟ್ನ ರೆಕಗ್ನೈಸ್ ಮಾಡಿ. ಆದಷ್ಟು ಮಕ್ಕಳಿಗೆ ಸೋಫಾ ಮೇಲೆ ಕೂರಿಸಿ ಓದಿಸೋದು, ಆಮೇಲೆ ನೋಡಿ ಈ ರೀತಿ ಕೂರಿಸಿ ಓದಿಸೋದ್ರಿಂದ ಅವ್ರ ಬ್ಯಾಕ್ ಪಾಶ್ಚರನ್ನು ಸರಿಗಿರಲ್ಲ. ಅದರಿಂದ ಅವರಿಗೆ ಆರ್ಥೋಪೆಡಿಕ್ ಇಶ್ಯೂಸೂ ಆಗ್ಬೋದು. ಅದಕ್ಕೇನೆ ಆದಷ್ಟು ಸೋಫಾನ ಅವಾಯ್ಡ್ ಮಾಡಿ. ಈ ಥರ ಟೇಬಲ್ ಡೆಸ್ಕ್ ಕೊಟ್ಟು ಓದಿಸೋದನ್ನ ಹವ್ಯಾಸ ಮಾಡಿ. ಇನ್ನು ಕೆಲವು ಮಕ್ಕಳು ಮಂಚದ ಮೇಲೆ ಕುತ್ಕೊಂಡು ಓದೋ ಅಭ್ಯಾಸ ಇರುತ್ತೆ. ಮಂಚ ಇರೋದು ಆ್ಯಕ್ಚುಲಾಗಿ ಮಲ್ಗೋಕ್ಕೋಸ್ಕರ ಕುತ್ಕೊಂಡು ಓದಲಿಕ್ಕಲ್ಲ. ಸೊ ಮಂಚದ ಮೇಲೆ ಕುತ್ಕೊಂಡು ಓದೋದ್ರಿಂದ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಮಗು ಎಷ್ಟೇ ಓದಿದ್ರೂ ಅದು ಅಷ್ಟು ಎಕ್ಸಾಮಲ್ಲಿ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಅವಕಾಶ ಆಗಲ್ಲ. ಸೊ ಅದಕ್ಕೆ ಆದಷ್ಟು ನೀವು ಮಂಚನ ಅವಾಯ್ಡ್ ಮಾಡಬೇಕಾಗುತ್ತೆ. ದಯವಿಟ್ಟು ಮಂಚದ ಮೇಲೆ ಕೂರಿಸಿ ಮಕ್ಕಳನ್ನ ಓದಿಸ್ಬೇಡಿ. ಎಕ್ಸಾಮ್ ಮುಂಚಿನ ದಿವಸ ಕೂರಿಸಿ ರಾತ್ರಿ ಎಲ್ಲ ಓದಿ ಬೆಳಗ್ಗೆ ಹೋಗಿ ಬರೆಯೋದ್ರಿಂದ ಏನು ಪ್ರಯೋಜನ ಇಲ್ಲ. ಅವ್ರು ಎಷ್ಟು ಓದಿದಾರೋ ಅಷ್ಟನ್ನು ಕರೆಕ್ಟಾಗಿ ಬರೆಯೋಕ್ಕೆ ಅವ್ರಿಗೆ ಎನ್ಕರೇಜ್ ಮಾಡಿ, ಮೋಟಿವೇಟ್ ಮಾಡಿ. ಮಕ್ಳಿಗೆ ಮೋಟಿವೇಶನ್ ತುಂಬ ಇಂಪಾರ್ಟೆಂಟ್. ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೊಮ್ಮೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ.